ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಒಂದೇ ದಿನದಲ್ಲಿ ನಡೆಯಲಿರುವ 108 ಸಸ್ಯಾಹಾರ ರ್ಯಾಲಿ ಕಾರ್ಯಕ್ರಮ. ಗಂಗಾವತಿಯಲ್ಲಿ ನಡೆಯಲಿರುವ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ. ಮೈಸೂರಿನಲ್ಲಿರುವ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಅನ್ನದಾನ ಭವನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ವಾಯುಪುತ್ರ ಪಿರಮಿಡ್ ಧ್ಯಾನವನದ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಗೌರಿಬಿದನೂರಿನಲ್ಲಿ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ. ಶ್ರೀದೇವಿ ಬೀರೇಶ್ವರ ಶ್ರೀ ಚಕ್ರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ. ನವೆಂಬರ್ 21ರಿಂದ 23ರವರೆಗೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆಯಲಿರುವ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ 5. ಮಹಾಲಿಂಗಪುರದಲ್ಲಿ ಲೋಕಾರ್ಪಣೆಯಾಗಲಿರುವ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರ. ಈಗ ವಿವರಗಳ ಕಡೆಗೆ. ನವೆಂಬರ್ 11 ಒಂದೇ ದಿನದಲ್ಲಿ 108 ಸಸ್ಯಾಹಾರ ರ್ಯಾಲಿಗಳನ್ನು ಭಾರತದಾದ್ಯಂತ ಆಯೋಜಿಸಲಾಗಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ನವೆಂಬರ್ 11ರಂದು ಭಾರತದಾದ್ಯಂತ 108 ಸಸ್ಯಾಹಾರ ರ್ಯಾಲಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಪಿರಮಿಡ್ ಮಾಸ್ಟರುಗಳಾದ ಭವಾನಿ ಮತ್ತು ತಿಲಕ್ ಅವರ ತಂಡ ಬೆಂಗಳೂರಿನ ಜೆಪಿ ನಗರದ ಜಂಬೂ ಸವಾರಿ ದಿಣ್ಣೆಯಲ್ಲಿ ಸಸ್ಯಾಹಾರ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಜಂಬೂ ಸವಾರಿ ದಿಣ್ಣೆ ಬಸ್ ಸ್ಟ್ಯಾಂಡ್ ಬಳಿ ರ್ಯಾಲಿ ಪ್ರಾರಂಭ ಮಾಡಲಾಗುತ್ತದೆ. ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಸ್ಯಾಹಾರಿಯನ್ನಾಗಿ ಧ್ಯಾನಿಯನ್ನಾಗಿ ಮಾಡಬೇಕೆಂಬ ಪ್ರಯತ್ನ ಎಂದು ನಿಲ್ಲದು ಹಾಗೂ ಸಕಲ ಪ್ರಾಣಿಗಳೊಂದಿಗೆ ಸ್ನೇಹ ಭಾವದಿಂದ ಇರಬೇಕೆಂಬ ಸಂದೇಶವನ್ನು ರವಾನಿಸುವಲ್ಲಿ ಪಿರಮಿಡ್ ಮಾಸ್ಟರುಗಳು ಮುಂದಾಗಿದ್ದಾರೆ. ಹಿಂಸಾ ಚೋಡೋ ಹಂಸಾ ಪಕೋಡೋ ಎಂಬ ಘೋಷಣೆಯ ಮೂಲಕ ಜಾಗೃತಿ ಮೂಡಿಸುವ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಬೇಕೆಂದು ಸಂಘಟಕರು ಕೋರಿದ್ದಾರೆ. ರ್ಯಾಲಿ ನಂತರ ಸಾಮೂಹಿಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮನಾಥ್, ಪಿರಮಿಡ್ ಮಾಸ್ಟರುಗಳಾದ ಸುರೇಂದ್ರ ಕುಮಾರ್ ಮತ್ತು ಶ್ರೀಮತಿ ಛಾಯಾ ಅವರು ಪಾಲ್ಗೊಳ್ಳಲಿದ್ದಾರೆ. ಭಾಗವಹಿಸುವವರು ವಿವರಗಳಿಗಾಗಿ ಸಂಪರ್ಕಿಸಿ. ನವೆಂಬರ್ 11ನೇ ತಾರೀಕು ಪತ್ರಿಜಿ ಅವರ ಹುಟ್ಟಿದಬ್ಬ ಪ್ರಯುಕ್ತ ಒಂದೇ ದಿನ ನಮ್ಮ ಭಾರತ ದೇಶದಲ್ಲಿ 108 ಜಾಗದಲ್ಲಿ ಸಸ್ಯಾಹಾರ ಜಾಥಾ ನಡೆಯಲಿದೆ. ನಾವು ಅಂದು ಜಂಬೂ ಸವಾರಿ ದಿಣ್ಣೆ ಬಸ್ ಸ್ಟ್ಯಾಂಡ್ ಹತ್ತಿರ ಆರಂಭಿಸಿ ಶ್ರೀ ಸಾಯಿ ಧ್ಯಾನಧಾರ ಮೆಡಿಟೇಷನ್ ಸೆಂಟರ್ ಜೆಪಿ ನಗರ್ 8th ಫೇಸ್ ಅಲ್ಲಿ ಮುಕ್ತಾಯಗೊಳ್ಳಲಿದೆ. ಎಲ್ಲರಿಗೂ ಒಂದು ವಿನಂತಿ, ಎಲ್ಲರೂ 9:30 ಹೊತ್ತಿಗೆ ಹಾಜರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಗಂಗಾವತಿಯಲ್ಲಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಸಸ್ಯಾಹಾರ ಜಾಗೃತಿ ಪಿರಮಿಡ್ ಧ್ಯಾನ ಸೇವಾ ಸಂಘ ಮತ್ತು ಗಂಗಾವತಿಯ ಎಲ್ಲ ಧ್ಯಾನಿಗಳ ಸಹಾಯ ಮತ್ತು ಸಹಕಾರದೊಂದಿಗೆ ವಿಶ್ವ ಕಲ್ಯಾಣಕ್ಕಾಗಿ 108 ಸಸ್ಯಾಹಾರ ಜಾಥಾಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಒಂದೇ ದಿನದಲ್ಲಿ ಭಾರತದಾದ್ಯಂತ ಈ ಜಾಥಾ ಕಾರ್ಯಕ್ರಮಗಳು ನಡೆಯಲಿದೆ. ನವೆಂಬರ್ 11 ಪತ್ರಿಜಿಯವರ ಜನ್ಮದಿನದ ಅಂಗವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಶ್ರೀರಾಮನಗರ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಗಂಗಾವತಿಯಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ರವರೆಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಆಯೋಜನೆಯನ್ನು ಗಂಗಾವತಿಯ ಪಿರಮಿಡ್ ಮಾಸ್ಟರ್ ಶ್ರೀ ನಾಗರಾಜು ಕಾಜಿಯವರು ನಿರ್ವಹಿಸಲಿದ್ದಾರೆ. ಈ ಅದ್ಭುತ ಕಾರ್ಯಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಬೇಕೆಂದು ಕೋರಲಾಗಿದೆ. ಮೈಸೂರಿನ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಅನ್ನದಾನ ಭವನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮೈಸೂರಿನ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನೇತೃತ್ವದಲ್ಲಿ ಪತ್ರಿಜಿಯವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮತ್ತು ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಅನ್ನದಾನ ಭವನ ಕಟ್ಟಡ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನವೆಂಬರ್ 11 ಮಂಗಳವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರಿನಲ್ಲಿ ಏರ್ಪಡಿಸಲಾಗಿದೆ. ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಹಾಗೂ ಮುಖ್ಯ ಅತಿಥಿಗಳಾಗಿ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಎಂಜೆ ರೂಪಾ ಅವರು ಭಾಗವಹಿಸಲಿದ್ದಾರೆ. ಸಂಗೀತದೊಂದಿಗೆ ಧ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುವುದು. ಕೊಳಲು ವಾದಕರಾಗಿ ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಮತ್ತು ತಬಲ ವಾದಕರಾಗಿ ಶ್ರೀ ಸುನಾದ್ ಅವರು ನುಡಿಸಲಿದ್ದಾರೆ. ಈ ಎಲ್ಲ ಸಂಭ್ರಮಾಚರಣೆಗಳನ್ನು
ಧ್ಯಾನ ಮೂಲಕ ಆಚರಿಸುವ ಈ ಅದ್ಭುತ ಕಾರ್ಯಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಮತ್ತು PSSM ಮೈಸೂರಿನ ಅಧ್ಯಕ್ಷರಾದ ಚನ್ನಬಸವ ಅವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬಳ್ಳಾರಿ ಜಿಲ್ಲೆಯಲ್ಲಿ ಸಸ್ಯಹಾರ ಜಾಥಾ ಮತ್ತು ವಾಯುಪುತ್ರ ಪಿರಮಿಡ್ ಧ್ಯಾನವನದ 3ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ನವೆಂಬರ್ 1 ಶನಿವಾರದಂದು ಬಳ್ಳಾರಿ ತಾಲೂಕು ಹೊನ್ನಳ್ಳಿ ಗ್ರಾಮದಲ್ಲಿರುವ ಶ್ರೀಯುತ ಮಲ್ಲಯ್ಯ ಅವರ ನೇತೃತ್ವದಲ್ಲಿ ವಾಯುಪುತ್ರ ಪಿರಮಿಡ್ ಧ್ಯಾನವನದ 3ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಸ್ಯಹಾರ ಜನಜಾಗೃತಿ ಜಾಥಾ ಹಾಗೂ ಕಾರ್ತಿಕ ವನ ಭೋಜನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಗಳಾದ ಚಲ್ಲತಿಪ್ಪೇಸ್ವಾಮಿ ವೆಂಕಟೇಶ್ ಅವರು ಧ್ಯಾನದ ಮಹತ್ವವನ್ನು ಹಾಗೂ ಅನುಭವಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಲಿಂಗನಗೌಡ, ಕೆ ಮಹೇಶ್, ವೀರೇಶ್, ಹಿರೇಹಾಳ್ ಮಂಜುನಾಥ, ಆನಂದರಾಜ್, SLV ರಮೇಶ್, ವರುಣ್ ಹಾಗೂ ಬಳ್ಳಾರಿ ಸುತ್ತಮುತ್ತ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಆಗಮಿಸಿ ಯಶಸ್ವಿಗೊಳಿಸಿದರು. ಗೌರಿಬಿದನೂರಿನಲ್ಲಿ ಸಸ್ಯಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಗೌರಿಬಿದನೂರಿನ ನೆಹರೂಜಿ ಕಾಲೋನಿ ಮತ್ತು ಆಚಾರ್ಯ ಮಹಿಳಾ ಪದವಿ ಕಾಲೇಜು ಹಿಂಭಾಗದಲ್ಲಿನ ವಿವಿಧ ಬೀದಿಗಳಲ್ಲಿ ನವೆಂಬರ್ 5ರಂದು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಸಸ್ಯಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಂತರ ಮರಿಗಮ್ಮ ದೇವಸ್ಥಾನದಲ್ಲಿ ಮುಕ್ತಾಯಗೊಂಡ ಜಾಥಾ ಕಾರ್ಯಕ್ರಮ ಹಲವಾರು ಪಿರಮಿಡ್ ಮಾಸ್ಟರುಗಳ ಸಮೂಹದಲ್ಲಿ ಘೋಷಣೆಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಗೌರಿಬಿದನೂರಿನ ಪಿರಮಿಡ್ ಮಾಸ್ಟರ್ಗಳಾದ ವಿರೂಪಾಕ್ಷಪ್ಪ ಮತ್ತು ನಾಗರತ್ನ ವಿರೂಪಾಕ್ಷಪ್ಪ ಅವರ ನೇತೃತ್ವದಲ್ಲಿ ಹಲವಾರು ಸಸ್ಯಹಾರ ಜಾಥಾ ಕಾರ್ಯಕ್ರಮಗಳು, ಧ್ಯಾನ ಪ್ರಚಾರ, ಸತ್ಸಂಗಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿದ್ದು, ಇಂತಹ ಅದ್ಭುತ ಕಾರ್ಯಗಳಿಗೆ ಎಲ್ಲ ಧ್ಯಾನಿಗಳು ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿಯ ಶ್ರೀ ದೇವಿ ಬೀರೇಶ್ವರ ಶ್ರೀ ಚಕ್ರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಗಂಗಾವತಿ ತಾಲೂಕಿನ ಕಾರಟಗಿ ಸಮೀಪದ ದೇವಿಗುಡ್ಡದಲ್ಲಿನ ಶ್ರೀದೇವಿ ಬೀರೇಶ್ವರ ಶ್ರೀ ಚಕ್ರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ದಿನದ ಅಂಗವಾಗಿ ನವೆಂಬರ್ 5ರಂದು ಸತ್ಸಂಗ ಮತ್ತು ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಪಿರಮಿಡ್ ಮಾಸ್ಟರ್ ಹನುಮಂತರಾವ್ ಮತ್ತು ಗಂಗಾವತಿಯ ಪಿರಮಿಡ್ ಮಾಸ್ಟರ್ ಶ್ರೀಧರ್ ಗೌಡ ಅವರು ಪಾಲ್ಗೊಂಡಿದ್ದರು. ಹನುಮಂತರಾವ್ ಅವರು ಮಾತನಾಡುತ್ತಾ, ಧ್ಯಾನ ಶಕ್ತಿಯಿಂದ ನಮ್ಮನ್ನು ನಾವು ಗೆಲ್ಲಲು ಸಾಧ್ಯ. ಎಷ್ಟೋ ಸಾಧಕರು ಇಡೀ ಜಗತ್ತನ್ನೇ ಗೆದ್ದಿದ್ದಾರೆ. ನಮಗೆ ಧ್ಯಾನ ಕಲಿಯುವವರಿಗೂ ಪಿರಮಿಡ್ಗಳು ಅತ್ಯಂತ ಪರಿಣಾಮಕಾರಿ ಹಾಗೂ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಎಂದು ತಿಳಿಸಿದರು. ಜೊತೆಯಲ್ಲಿ ಧ್ಯಾನ ಸಾಧಕಿ ಹಾಗೂ ಪುರಸಭೆ ಸದಸ್ಯರಾದ ಜಿ ಅರುಣಾದೇವಿ ಅವರು ಭಾಗವಹಿಸಿದ್ದರು. ಕಾರಟಗಿ, ಎರಡೋಣ, ಬೂದುಗುಪ್ಪ, ದೇವಿ ಕ್ಯಾಂಪ್, ಹಾಲಸಮುದ್ರ ಹಾಗೂ ತಿಮ್ಮಾಪುರ ಗ್ರಾಮಗಳಿಂದ ಆಗಮಿಸಿದ್ದ ಧ್ಯಾನಾಸಕ್ತರು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಭಾಗಿಯಾಗಿಸಿಕೊಂಡು ಹುಣ್ಣಿಮೆ ದಿನದ ಅಂಗವಾಗಿ ವಿಶೇಷ ಧ್ಯಾನ ಮತ್ತು ಸತ್ಸಂಗದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು. ನವೆಂಬರ್ 21ರಿಂದ 23ರವರೆಗೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ 5 ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ 5 ನಡೆಯಲಿದೆ. ಪಿರಮಿಡ್ ಮಾಸ್ಟರುಗಳ ಸಹಕಾರದಿಂದ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮತ್ತು ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಸಂಗೀತಗಾರರು ಭಾಗವಹಿಸಿ 10 ಸಂಗೀತ ಕಚೇರಿಗಳನ್ನು ನೀಡಲಿದ್ದಾರೆ. 20 ಗಂಟೆಗಳ ಸಾಮೂಹಿಕ ಸಂಗೀತ ಧ್ಯಾನ, ಮಾಸ್ಟರ್ಗಳ ಸಂದೇಶಗಳು ಮತ್ತು ಅನೇಕ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆತ್ಮೀಯ ಆಹ್ವಾನ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬಾಗಲಕೋಟೆಯ ಮಹಾಲಿಂಗಾಪುರದಲ್ಲಿ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನವೆಂಬರ್ 11ರಂದು ಆಯೋಜಿಸಲಾಗಿದೆ. ಮಹಾಲಿಂಗಾಪುರದ ಶ್ರೀ ನೀಲಕಂಠೇಶ್ವರ ಮಠದ ಹತ್ತಿರ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಉದ್ಘಾಟಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರುಗಳಾದ ಜೀವಂದರ್ ಕೇತಪ್ಪನವರ್, ಶ್ರೀಮತಿ ಸವಿತಾ ಮಲ್ಲಪ್ಪ ಕಂಕಣವಾಡಿ, ಕುಮಾರಿ ವಿಶಾಲಾಕ್ಷಿ ಮತ್ತು ಶ್ರೀಮತಿ ಗೀತಾ ಮಲ್ಲಿಕಾರ್ಜುನ ದಂಪತಿಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಆಹ್ವಾನಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.